ಅಶ್ವ ಹೆಲ್ತ್ಗೆ ಸ್ವಾಗತ. ಗರ್ಭಕೋಶ ಕ್ಯಾನ್ಸರ್ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಈ ಕ್ಯಾನ್ಸರ್ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ. ಅದರಲ್ಲೂ ಕೂಡ ಯುವತಿಯರಲ್ಲಿ ಈ ಗಂಭೀರ ಕಾಯಿಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದು ಗರ್ಭಕೋಶದಲ್ಲಿ ಜೀವಕೋಶಗಳು ಅಸಹಜವಾಗಿ ವಿಭಜನೆಗೊಂಡು ಗೆಡ್ಡೆ ಬೆಳೆದ್ಬಿಟ್ಟು ಕ್ಯಾನ್ಸರ್ಗೆ ತಿರುಗತ್ತೆ. ಈ ಕ್ಯಾನ್ಸರ್ನ ಭಯದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇದು ಬೇಗ ಯಾವ ಲಕ್ಷಣಗಳನ್ನು ಕೂಡ ಬಿಟ್ಕೊಡೋದಿಲ್ಲ. ಇನ್ನು ಆರಂಭದಲ್ಲಿ ರೋಗ ಲಕ್ಷಣಗಳು ಅಸ್ಪಷ್ಟವಾಗಿರೋದ್ರಿಂದ ಇದನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಕಷ್ಟಕರವಾಗಿರುತ್ತೆ. ಇನ್ನು ಇದು ತೂಕ ನಷ್ಟ, ಶ್ರೋಣಿಯ ಪ್ರದೇಶದಲ್ಲಿ ಅಸ್ವಸ್ಥತೆ, ಹೊಟ್ಟೆಯ ಊತ ಅಥವಾ ಉಬ್ಬರ, ಆಯಾಸ, ಬೆನ್ನು ನೋವು, ಕರುಳಿನ ಚಲನೆಯಲ್ಲಿನ ಬದಲಾವಣೆಗಳು, ಹಾಗೆ ಮೂತ್ರ ವಿಸರ್ಜನೆಯ ಇವೆಲ್ಲವೂ ಕೂಡ ರೋಗದ ಲಕ್ಷಣಗಳಾಗಿರುತ್ತೆ. ಭಾರತದಲ್ಲಿ ಯುವತಿಯರಲ್ಲಿ ಅಂಡಾಶಯದ ಕ್ಯಾನ್ಸರ್ ಪ್ರಕರಣಗಳು ಏಕೆ ಹೆಚ್ಚಾಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಅಂಡಾಶಯದ ಕ್ಯಾನ್ಸರ್ 3ನೇ ಅತ್ಯಂತ ಸಾಮಾನ್ಯ ಕ್ಯಾನ್ಸರ್ ಆಗಿದೆ. ಈ ಬಗ್ಗೆ 2022ರ ಗ್ಲೋಬಕನ್ ವರದಿ ಕೂಡ ತಿಳಿಸಿದೆ. ಆ ವರ್ಷ ಬರೋಬ್ಬರಿ 47,000 ಕ್ಯಾನ್ಸರ್ ಪ್ರಕರಣಗಳು ಮತ್ತೆ ಸುಮಾರು 33,000 ಸಾವುಗಳು ಕೂಡ ಸಂಭವಿಸಿದೆ ಅಂತ ಹೇಳ್ಬಿಟ್ಟು ವರದಿ ಕೂಡ ಉಲ್ಲೇಖಿಸಲಾಗಿದೆ. ಸಂತಾನೋತ್ಪತ್ತಿಯಲ್ಲಿ ಬದಲಾವಣೆಗಳು, ಬಂಜೇತನ, ಮಿಸ್ಕ್ಯಾರೇಜ್, ವಯಸ್ಸಾದ ನಂತರ ಗರ್ಭಾವಸ್ಥೆ, ಈ ಥರ ಇವುಗಳೆಲ್ಲವೂ ಕೂಡ ಕ್ಯಾನ್ಸರ್ಗೆ ಕಾರಣ ಆಗಿರುವಂಥದ್ದು. ಸಂತಾನೋತ್ಪತ್ತಿ ಬದಲಾವಣೆಗಳು ಮಹಿಳೆಯರಲ್ಲಿ ಈ ರೋಗ ಬರೋದಕ್ಕೆ ಪ್ರಮುಖ ಅಂಶವಾಗಿದೆ ಅಂತ ಹೇಳ್ಬಿಟ್ಟು ತಜ್ಞರು ಕೂಡ ತಿಳಿಸಿದ್ದಾರೆ. ಚಯಾಪಚಯ ರೋಗಗಳು ಅಂದ್ರೆ ಬೊಜ್ಜು ಮತ್ತೆ ಚಯಾಪಚಯ ರೋಗಗಳು ನಿಮ್ಮನ್ನ ಅಂಡಾಶಯದ ಕ್ಯಾನ್ಸರ್ ಸೇರಿದಂತೆ ಇನ್ನೂ ಹಲವಾರು ಕ್ಯಾನ್ಸರ್ಗಳಿಗೆ ಗುರಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಸಂಸ್ಕರಿಸಿದಂತಹ ಆಹಾರ ಸೇವನೆಯಲ್ಲಿ ಹೆಚ್ಚಳ ಮತ್ತೆ ಜಡ ಜೀವನ ಶೈಲಿಯು ಕೂಡ ಯುವತಿಯರಲ್ಲಿ ಸರ್ವಿಕಲ್ ಕ್ಯಾನ್ಸರ್ ಹೆಚ್ಚಾಗುತ್ತೆ. PCOS ಅನಾರೋಗ್ಯಕರ ಜೀವನ ಶೈಲಿಯಿಂದಾಗಿ ಭಾರತೀಯ ಮಹಿಳೆಯರಲ್ಲಿ PCOS ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು PCOS ತೂಕ ಹೆಚ್ಚಾಗೋದಕ್ಕೂ ಕೂಡ ಕಾರಣವಾಗೋದ್ರ ಜೊತೆಗೆ ಅಂಡಾಶಯ ಕ್ಯಾನ್ಸರ್ ಅಪಾಯವನ್ನು ಕೂಡ ಹೆಚ್ಚಿಸಬಹುದು. ಹಾರ್ಮೋನ್ಗಳ ಅಂಶ, ಋತುಬಂಧನ ನಂತರದ ಹಾರ್ಮೋನ್ ಚಿಕಿತ್ಸೆಯು ಕೂಡ ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸಬಹುದು. ಈ ಅಪಾಯಕಾರಿ ಅಂಶಗಳನ್ನ ಹೊಂದಿರುವಂತಹ ಹೆಚ್ಚಿನ ಮಹಿಳೆಯರು ಈ ರೋಗಕ್ಕೆ ತುತ್ತಾಗ್ತಾ ಇರೋದು ನಿದರ್ಶನಗಳಿವೆ ಅಂತಾರೆ ವೈದ್ಯರು. ಇನ್ನು ಆನುವಂಶಿಕ ಲಿಂಕ್, ಯುವತಿಯರಲ್ಲಿ ಈ ಕ್ಯಾನ್ಸರ್ ಬರೋದಕ್ಕೂ ಕೂಡ ಜೀನ್ಸ್ ಕಾರಣವಾಗಿದೆ. ಯಾಕಂದ್ರೆ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಈ ರೋಗ ಕಂಡು ಬಂದಲ್ಲಿ ಮುಂದಿನ ಪೀಳಿಗೆಗೆ ಬರುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ.